ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇಂದು ಮಾರ್ಚ್ 18 ಬಹಳ ಭಯಂಕರವಾಗಿರುವಂತಹ ಶಕ್ತಿಯುತವಾಗಿರುವ ಅಮಾವಾಸ್ಯೆ. ಇಂದಿನ ಅಮಾವಾಸ್ಯೆಯಿಂದ ಈ ರಾಶಿಯವರಿಗೆ ಭಾರಿ ಅದೃಷ್ಟ, ವಿಪರೀತವಾಗಿ ಹಣದ ಸುರಿಮಳೆ ಸುರಿಯುತ್ತದೆ. ಮುಟ್ಟಿದ್ದೆಲ್ಲ ಚಿನ್ನ, ಅದೃಷ್ಟದ ಸುರಿಮಳೆ. ನೀವು ಯಾವುದೇ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ಲಾಭ. ವಿಶೇಷವಾಗಿ ಈ ಸಂದರ್ಭದಲ್ಲಿ ರಾಶಿಯವರಿಗೆ ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಕಷ್ಟಗಳು ದೂರವಾಗುತ್ತದೆ, ನೆಮ್ಮದಿಯ ಜೀವನ ಶುರುವಾಗುತ್ತದೆ. ಅಷ್ಟೇ ಅಲ್ಲದೆ ಪ್ರತಿಯೊಂದು ಕೆಲಸವನ್ನು ಮಾಡ್ತಿರುವಂತಹ ಜನರಿಗೂ ಕೂಡ ಈ ಸಮಯದಲ್ಲಿ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಅದೃಷ್ಟ ಕೈ ಹಿಡಿಯುತ್ತದೆ, ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ. ಈ ರಾಶಿ ಚಕ್ರದವರಿಗೆ ಯಾವುದೇ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ಸಂಪೂರ್ಣವಾಗಿ ತಾಯಿ ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಈ ದಿನ ಬರಮಾಡ್ಕೊಳ್ಬಹುದು. ಲಕ್ಷ್ಮೀ ದೇವಿಯ ಅನುಗ್ರಹ ಯಾವ ವ್ಯಕ್ತಿ ಮೇಲಿರುತ್ತದೋ ಅಂತಹ ವ್ಯಕ್ತಿ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಎಲ್ಲ ರೀತಿಯ ಭರ್ಜರಿಯಾಗಿರುವಂತಹ ಲಾಭವನ್ನು ಬರಮಾಡ್ಕೊಳ್ತಾರೆ, ಕಷ್ಟಗಳನ್ನು ದೂರ ಮಾಡ್ಕೊಳ್ತಾರೆ, ನೆಮ್ಮದಿಯ ಜೀವನವನ್ನು ಕಂಡುಕೊಳ್ತಾರೆ. ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ವಿಶೇಷವಾದ ಲಾಭವನ್ನು ಬರಮಾಡ್ಕೊಳ್ತಾರೆ, ಯಾವ ರೀತಿ ಕಷ್ಟಗಳಿಂದ ಹೊರಗೆ ಬರ್ತಾರೆ ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು, ಈ ರಾಶಿ ಚಕ್ರದವರಿಗೆ ಲಕ್ಷ್ಮೀ ದೇವಿಯ ಸಂಪೂರ್ಣವಾದ ಅನುಗ್ರಹ, ಆಶೀರ್ವಾದ ನೆಮ್ಮದಿಯ ಜೀವನಕ್ಕೆ ಕಾರಣವಾಗುತ್ತದೆ. ಪ್ರತಿಯೊಂದು ಕೆಲಸದಲ್ಲೂ ಕೂಡ ಅದ್ಭುತವಾದ ಫಲಿತಾಂಶವನ್ನು ಕಂಡುಕೊಳ್ತಾರೆ. ಯಾವುದೇ ಕೆಲಸ ಮಾಡ್ತಾ ಇದ್ರೂ ಕೂಡ ಅದರಲ್ಲಿ ಇರ್ತಕ್ಕಂತಹ ತೊಂದರೆಗಳನ್ನು ದೂರ ಮಾಡ್ಕೊಳ್ತಾರೆ. ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಕೆಲಸವನ್ನು ಕೂಡ ವಿಶೇಷವಾಗಿ ಅದ್ಭುತವಾಗಿ ನಿರ್ವಹಿಸುವಂತಹ ಸಾಧ್ಯತೆ ಇರುತ್ತದೆ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಿಮಗೆ ಲಕ್ಷ್ಮೀ ದೇವಿಯ ಸಂಪೂರ್ಣವಾದ ಅನುಗ್ರಹಕ್ಕೋಸ್ಕರ ಸಣ್ಣ ಪರಿಹಾರವನ್ನು ಕೂಡ ಮಾಡಬೇಕಾಗುತ್ತೆ. ಈ ಸಣ್ಣ ಪರಿಹಾರವನ್ನು ಅಮಾವಾಸ್ಯೆಯ ದಿನ ಮಾಡಿದ್ದೇ ಆದಲ್ಲಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ನಕಾರಾತ್ಮಕ ಶಕ್ತಿ, ದಾರಿದ್ರ್ಯ ದೂರವಾಗುತ್ತದೆ, ಸಾಲಬಾಧೆಗಳಿಂದ ಪರಿಹಾರ ಸಿಕ್ಕಿಬಿಡುತ್ತದೆ. ಯಾವುದೇ ಕೆಲಸ ಮಾಡಿದರೂ ಕೂಡ ನೀವು ಅದ್ಭುತವಾಗಿರುವಂತಹ ವಿಶೇಷವಾಗಿರುವಂತಹ ಲಾಭವನ್ನು ಬರಮಾಡ್ಕೊಳ್ತೀರಾ. ಹಾಗಾದರೆ ಇಷ್ಟೆಲ್ಲ ಅದೃಷ್ಟವನ್ನು ಬರಮಾಡ್ಕೊಳ್ಳೋದಕ್ಕೋಸ್ಕರ ಲಕ್ಷ್ಮೀ ದೇವಿಗೆ ಈ ದಿನ ಯಾವ ರೀತಿ ಪೂಜೆಯನ್ನು ಸಲ್ಲಿಸಬೇಕು ಅಂತ ನೋಡೋದಾದರೆ ಖಂಡಿತವಾಗಿ ಈ ದಿನ ಲಕ್ಷ್ಮೀ ದೇವಿಯ ಅನುಗ್ರಹಕ್ಕೋಸ್ಕರ ಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪಾರಾಧನೆ ಮಾಡಬೇಕು. 11 ಲವಂಗ ಮತ್ತು 11 ಏಲಕ್ಕಿಯನ್ನು ಉಪ್ಪಿನ ಮೇಲೆ ಇಟ್ಟು 11 ರೂಪಾಯಿ ನಾಣ್ಯವನ್ನು ಇಟ್ಟು ಪೂಜೆ ಸಲ್ಲಿಸೋದ್ರಿಂದ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ತೊಂದರೆಗಳು ದೂರವಾಗುತ್ತದೆ. ಎರಡನೇ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರು ಕೂಡ ಈ ಸಮಯ ವಿಶೇಷವಾದ ಲಾಭ, ನೆಮ್ಮದಿಯ ಜೀವನ, ಕೆಲಸ ಕಾರ್ಯದಲ್ಲಿ ಶುಭ ಸುದ್ದಿಗಳನ್ನು ಬರಮಾಡ್ಕೊಳ್ಳೋದಕ್ಕೋಸ್ಕರ ನೀವು ಮಾಡುವಂತಹ ಕಾರ್ಯದಲ್ಲಿ ಇರ್ತಕ್ಕಂತಹ ತೊಂದರೆಗಳು, ಅಡಚಣೆಗಳು, ಪ್ರತಿಯೊಂದು ಕೆಲಸದಲ್ಲಿ ಇರ್ತಕ್ಕಂತಹ ನಾನಾ ರೀತಿಯ ಸಮಸ್ಯೆಗಳಿಗೋಸ್ಕರ ಈ ಸಂದರ್ಭದಲ್ಲಿ ಈ ರಾಶಿ ಚಕ್ರದವರು ಈ ಸಮಯ ಯಾವುದೇ ರೀತಿಯ ಕಷ್ಟ ಕೆಲಸಗಳಲ್ಲೂ ಕೂಡ ಅಭಿವೃದ್ಧಿಯನ್ನು ಪಡೆದುಕೊಳ್ಬೇಕು, ಸಾಲಬಾಧೆಯಿಂದ ಮುಕ್ತಿಯನ್ನು ಹೊಂದಬೇಕು, ಯಾವ ರೀತಿಯ ಸುಲಭವಾದ ಪರಿಹಾರ ಮಾರ್ಗವನ್ನು ಕಂಡುಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಖಂಡಿತವಾಗಿ ರಾಶಿ ಚಕ್ರದವರಿಗೆ ಈಗ ಜೀವನದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯಶಸ್ಸು, ಸಮೃದ್ಧಿಯನ್ನು ಪಡೆದುಕೊಳ್ಳುವಂತಹ ಸಮಯ. ಆದ್ದರಿಂದ ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಕಾರ್ಯದಲ್ಲಿ ಎಲ್ಲ ರೀತಿಯ ಅಡಚಣೆಗಳು, ತೊಂದರೆಗಳು, ನಿಮ್ಮ ಜೀವನದಲ್ಲಿ ನಾನಾ ರೀತಿಯ ಸಮಸ್ಯೆಗಳು ಬರ್ತಾ ಇದೆ, ಎಲ್ಲವನ್ನ ಸರಿ ಮಾಡಿಕೊಳ್ಬೇಕು, ಜೀವನದಲ್ಲಿ ಅಭಿವೃದ್ಧಿ ಹೊಂದಬೇಕು, ಸಾಲಬಾಧೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಬೇಕು. ಇದಕ್ಕೆಲ್ಲ ನೀವು ಏನೋ ಒಂದು ಪರಿಹಾರವನ್ನು ಮಾಡಬೇಕು ಅಂತ ನೋಡೋದಾದರೆ ಖಂಡಿತವಾಗಿ ಈ ಒಂದು ದಿನ ಉಪ್ಪಿನಿಂದ ನೀವು ಮನೆಯನ್ನು ಸ್ವಚ್ಛಗೊಳಿಸಿ ಸ್ನಾನ ಮಾಡುವಂತಹ ನೀರಿಗೆ ಸ್ವಲ್ಪ ಉಪ್ಪನ್ನು ಬೆರೆಸಿ ಸ್ನಾನವನ್ನು ಮಾಡಬೇಕು. ಸಕಲ ಇಷ್ಟಾರ್ಥ ಸಿದ್ಧಿಗೋಸ್ಕರ ಲಕ್ಷ್ಮೀ ದೇವಿಯ ಮುಂದೆ 11 ಏಲಕ್ಕಿ ಹಾರವನ್ನು ಹಾಕಬೇಕಾಗುತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಜೀವನ ಅಭಿವೃದ್ಧಿಯ ಕಡೆಗೆ ಸಾಗುತ್ತೆ. ಆ 11 ಏಲಕ್ಕಿಯನ್ನು ಅಮಾವಾಸ್ಯೆ ಪೂಜೆ ಮುಗಿದ ಬಳಿಕ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಬೇಕು. ಈ ಸಣ್ಣ ಪರಿಹಾರ ನಿಮ್ಮ ಜೀವನದಲ್ಲಿ ದೊಡ್ಡ ಶಕ್ತಿಯಾಗಿ ನಿಮ್ಮ ಸಾಲಗಳಿಂದ ಸಂಪೂರ್ಣವಾಗಿ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಧೈರ್ಯ ತುಂಬುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿ ಚಕ್ರದವರಿಗೆ ಈ ಅಮಾವಾಸ್ಯೆ ಅದ್ಭುತವಾದ ಫಲಿತಾಂಶವನ್ನು ತಂದುಕೊಡುವಂತಹ ಸಮಯ. ಯಾವುದೇ ಸಮಸ್ಯೆಗಳಿದ್ರೂ ಸಹ, ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ಅಡಚಣೆಗಳಿದ್ರೂ ಸಹ, ಶತ್ರುಗಳ ಕಾಟದಿಂದ ವಿಮೋಚನೆ ಬೇಕು ಅಂದರೂ ಸಹ ಈ ಅಮಾವಾಸ್ಯೆ ಬಹಳಷ್ಟು ಪವರ್ಫುಲ್ ಆಗಿದೆ. ಅಮಾವಾಸ್ಯೆ ಅಂದರೆ ಕತ್ತಲೆಯ ದಿನ ಅಥವಾ ನಕಾರಾತ್ಮಕ ಅಂಶಗಳು ತುಂಬಿರುವಂತಹ ದಿನ ಅಂತ ಹಲವಾರು ಜನರು ಭಯಪಡ್ತಾರೆ. ಆದರೆ ಖಂಡಿತವಾಗಿ ಅಮಾವಾಸ್ಯೆ ಅಂದರೆ ಹೊಸ ಪ್ರಾರಂಭ ಅಂತ ಅರ್ಥ. ಈ ಅಮಾವಾಸ್ಯೆ, ಯುಗಾದಿ ಅಮಾವಾಸ್ಯೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನಿಮ್ಮ ಎಲ್ಲ ರೀತಿಯ ಸಂಕಷ್ಟಗಳನ್ನು ದೂರ ಮಾಡಿ ನೆಮ್ಮದಿಯ ಜೀವನಕ್ಕೆ ಹೊಸ ಪ್ರಾರಂಭ ಮಾಡುವ ಸಮಯ. ಆದ್ದರಿಂದ ಈ ಸಂದರ್ಭದಲ್ಲಿ ಮಾಡುವಂತಹ ಒಳ್ಳೆಯ ಕಾರ್ಯಗಳು, ಪಿತೃಗಳ ಪೂಜೆಗಳು, ದರ್ಪಣ ನೀಡೋದು, ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸೋದು, ಮನೆಯಲ್ಲಿ ಸ್ವಚ್ಛತೆಯಿಂದ ಇರೋದು ಮತ್ತು ಮನಸ್ಸನ್ನು ಯಾವಾಗಲೂ ಶಾಂತಿ ರೀತಿ ಇಟ್ಕೊಳ್ಳೋದು ನಿಮ್ಮ ಜೀವನಕ್ಕೆ ದೊಡ್ಡ ಬೆಂಬಲ ಮತ್ತು ಶಕ್ತಿ, ಆತ್ಮಸ್ಥೈರ್ಯವನ್ನು ಕೊಡುತ್ತದೆ. ನಿಮ್ಮ
ನಿಮ್ಮ ಆತ್ಮವಿಶ್ವಾಸ ಅಭಿವೃದ್ಧಿಯಾಗುತ್ತೆ. ಎಲ್ಲ ಕೆಲಸದಲ್ಲೂ ಕೂಡ ಜಯವನ್ನು ಬರಮಾಡ್ಕೊಳ್ತೀರಾ. ಹಾಗಾದರೆ ಈ ರಾಶಿ ಚಕ್ರದವರು ಲಕ್ಷ್ಮೀ ದೇವಿಗೆ ಯಾವ ಪರಿಹಾರವನ್ನು ಮಾಡಬೇಕು ಅನ್ನೋದಾದರೆ, ಈ ದಿನ ಬೆಳಗ್ಗೆನೆ ಸ್ನಾನವನ್ನು ಮಾಡಿದ ನಂತರ ಗೋಪೂಜೆಯನ್ನು ಮಾಡಬೇಕು. ನವಧಾನ್ಯಗಳನ್ನು ಗೋವಿಗೆ ತಿನ್ನೋದಕ್ಕೆ ಕೊಡಬೇಕು. ಅಕ್ಕಿ ಬೆಲ್ಲವನ್ನು ಕೊಟ್ಟು ಪೂಜೆಯನ್ನು ಮಾಡಿ ನಮಸ್ಕಾರ ಮಾಡಿಕೊಂಡು ಬಂದು ಮನೆಯಲ್ಲಿ ಕೂಡ ತುಪ್ಪದ ದೀಪವನ್ನು ಹಚ್ಚಬೇಕಾಗುತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ಸಕಲ ದೇವತೆಗಳ ಆಶೀರ್ವಾದ ಯುಗಾದಿಯಿಂದ ನಿಮಗೆ ದೊರೆಯುತ್ತದೆ. ಯುಗಾದಿ ಹಬ್ಬ ಹೊಸ ವರ್ಷದ ಆರಂಭ. ಅದರಿಂದಾಗಿ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆ, ಉತ್ತಮವಾದ ಫಲಿತಾಂಶ, ನೆಮ್ಮದಿಯ ಜೀವನಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಸೌಕರ್ಯವನ್ನು ಕೂಡ ಬರಮಾಡ್ಕೊಳ್ಬಹುದು. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥ ಜನರು ಬಹಳಷ್ಟು ಕಷ್ಟವನ್ನು ಅನುಭವಿಸಿದ್ದೀರಾ, ದುಃಖದಿಂದ ಜೀವನವನ್ನು ನಡೆಸಿದ್ದೀರಾ, ಸಾಲ ಬಾಧೆಗಳಿಂದ ಪರಿಹಾರ ಬೇಕು ಅಂತ ಪರದಾಡ್ತಾ ಇದ್ದೀರಾ. ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅದರಲ್ಲಿ ಯಶಸ್ಸು ಸಿಗ್ತಾ ಇಲ್ಲ, ಯಾಕೆ ಎಂಬ ಕೊರಗು ನಿಮ್ಮನ್ನು ಕಾಡ್ತಿರಬಹುದು. ಯಾವುದೇ ಕೆಲಸವಾಗಲಿ, ಕಾರ್ಯವಾಗಲಿ, ವ್ಯಾಪಾರವಾಗಲಿ, ಉತ್ತಮವಾದ ಅವಕಾಶವಾಗಲಿ ಯಾವುದು ಕೂಡ ಕೈಗೆ ಹತ್ತುತ್ತಾ ಇಲ್ಲ, ಯಾವುದು ಕೂಡ ಸಿಗ್ತಾ ಇಲ್ಲ. ಕೈಗೆ ಬಂದ ತುತ್ತು ಬಾಯಿಗೆ ಇಲ್ಲ. ಈ ರೀತಿಯಾದ ಪರಿಸ್ಥಿತಿ ಬರೋದು ಹೇಗೆ ಎಂಬ ಯೋಚನೆ ನಿಮ್ಮನ್ನು ಕಾಡ್ತಾ ಇದ್ರೆ ಖಂಡಿತವಾಗಿ ಯುಗಾದಿ ಅಮಾವಾಸ್ಯೆ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡುವಂತಹ ಸೂಕ್ತವಾದ ಸಮಯವಾಗಿದೆ. ಈ ಯುಗಾದಿ ಅಮಾವಾಸ್ಯೆಯಿಂದ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಬದಲಾಗುತ್ತೆ. ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತೆ. ಗ್ರಹಗಳ ವಿಶೇಷವಾದ ಬದಲಾವಣೆ ನಿಮ್ಮ ಜೀವನದ ಮೇಲೆ ನೇರವಾದ ಪರಿಣಾಮವನ್ನು ಬೀರುತ್ತೆ. ಈ ಸಮಯದಲ್ಲಿ ನೀವು ಮಾಡಬೇಕಾಗಿರುವಂತಹ ಕಾರ್ಯ ಯಾವುದು? ಲಕ್ಷ್ಮೀ ದೇವಿಯ ಕೃಪೆ ಒಬ್ಬ ಮನುಷ್ಯನ ಮೇಲೆ ಒಮ್ಮೆ ಬಿದ್ದರೆ ಸಾಕು, ಎಂಥದ್ದೇ ಕಷ್ಟಗಳಿದ್ರೂ ಕೂಡ ಎಲ್ಲವನ್ನ ದೂರ ಮಾಡ್ಕೊಳ್ಬಹುದು. ಈ ದಿನ ನೀವು ವಿಷ್ಣು ಸಹಸ್ರನಾಮವನ್ನು ಕೇಳ್ತಾ ಕಾಮಾಕ್ಷಿ ದೀಪಕ್ಕೆ 2 ಲವಂಗವನ್ನು ಹಾಕಿ ಧೂಪ ದೀಪ ನೈವೇದ್ಯದಿಂದ ಕಾಮಾಕ್ಷಿ ದೀಪವನ್ನು ಹಚ್ಚಬೇಕು ಮತ್ತು ಓಂ ನಮೋ ಭಗವತೆ ವಾಸುದೇವಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಬೇಕು. ಈ ಸಣ್ಣ ಪರಿಹಾರ ತಂತ್ರ ನಿಮ್ಮ ಜೀವನದಲ್ಲಿ ದೊಡ್ಡದಾದ ಒಂದು ವಿಶೇಷತೆಯಿಂದ ತುಂಬಿರುವಂತಹ ಕೆಲಸವನ್ನು ನಿರ್ವಹಿಸೋದಕ್ಕೆ ಶಕ್ತಿ ಸಾಮರ್ಥ್ಯವನ್ನು ಕೊಡುತ್ತೆ. ಹೊಸ ಹೊಸ ಅವಕಾಶಗಳು ನಿಮ್ಮನ್ನು ಕೈ ಹಿಡಿಯುತ್ತದೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ಸಮಯದಲ್ಲಿ ನಾನಾ ರೀತಿಯ ಸಮಸ್ಯೆಗಳು, ತೊಂದರೆಗಳು, ಆರೋಗ್ಯದಲ್ಲಿ ಅಡಚಣೆಗಳು, ಶತ್ರುಗಳ ಕಾಟ, ಪ್ರತಿಯೊಂದು ತೊಂದರೆ ಎಲ್ಲವನ್ನ ಯಾವ ರೀತಿ ದೂರ ಮಾಡ್ಕೊಳ್ಬೇಕು, ಜೀವನದಲ್ಲಿ ನೆಮ್ಮದಿ ಅನ್ನೋದು ಬರೋದಕ್ಕೋಸ್ಕರ ಯಾವ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಈ ದಿನ ಯಾವ ರೀತಿ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಎಂಬ ಹಲವಾರು ರೀತಿಯ ಯೋಚನೆಗಳು ನಿಮ್ಮ ಮನಸ್ಸಲ್ಲಿ ಬರ್ತಾ ಇದ್ರೆ ಖಂಡಿತವಾಗಿ ಈ ಸಮಯದಲ್ಲಿ ದಾನ ಧರ್ಮ ಮಾಡೋದು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತೆ. ಪ್ರತಿಯೊಂದು ಕೆಲಸದಲ್ಲೂ ಇರ್ತಕ್ಕಂಥ ಅಡಚಣೆಗಳು, ತೊಂದರೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ವೃಶ್ಚಿಕ ರಾಶಿಯವರು ಈ ಸಣ್ಣ ಪರಿಹಾರ ತಂತ್ರವನ್ನು ಮಾಡಬೇಕಾಗುತ್ತೆ. ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ದಾರಿದ್ರ್ಯ ನಿವಾರಣೆಗೆ ಈ ಒಂದು ಪರಿಹಾರ ಬಹಳಷ್ಟು ಪವರ್ಫುಲ್ ಆಗಿದೆ. ಅರಿಶಿಣದ ಕೊಂಬನ್ನು ಹೊಸದಾಗಿ ತಂದು ಅದನ್ನು ನೀವು ದೇವರ ಮುಂದೆ ಇಟ್ಟು ಪೂಜೆ ಸಲ್ಲಿಸಬೇಕು. ಎಲೆ, ಅಡಿಕೆ, ಬಾಳೆಹಣ್ಣು, ತಾಂಬೂಲವನ್ನು ನೀಡಬೇಕು. ಅಷ್ಟೇ ಅಲ್ಲದೆ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಅದ್ಭುತವಾದ ಬದಲಾವಣೆ ಮನುಷ್ಯನ ಜೀವನದಲ್ಲಿ ಸಾರ್ಥಕತೆಯನ್ನು ತಂದುಕೊಡುತ್ತದೆ. ನಿಮ್ಮ ಜೀವನಕ್ಕೆ ಒಂದು ವಿಶೇಷವಾದ ಶಕ್ತಿ, ಸಾಮರ್ಥ್ಯ, ನೆಮ್ಮದಿಯ ಜೀವನ, ಅಷ್ಟ ಐಶ್ವರ್ಯ, ಸಿರಿ ಸಂಪತ್ತು, ಸಾಲಗಳಿಂದ ಪರಿಹಾರ, ಆರೋಗ್ಯದಲ್ಲಿ ಅಭಿವೃದ್ಧಿ ಇಷ್ಟೆಲ್ಲ ಪಡ್ಕೊಳ್ಳುವಂತಹ ಈ 5 ರಾಶಿ ಚಕ್ರದವರು ಈ ಸಣ್ಣ ಪರಿಹಾರದ ಮೂಲಕ ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಯಶಸ್ಸನ್ನು ಆದಷ್ಟು ಸುಲಭವಾಗಿ ಆಕರ್ಷಣೆ ಮಾಡಬಹುದು. ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.